ಗಾಂಧಾರ ಅಂದರೆ ಇವತ್ತು ಪಾಕಿಸ್ತಾನ ಅಂತ ನೀವು ಹರಿದು ಹಂಚ್ಕೊಟ್ರಲ್ಲ. ನಿಮ್ಮ ಅಪ್ಪನ ಮನೆ ಗಂಟೇನ್ರಿ ಹರದಂಚಕ್ಕೆ ಯಾವನ್ರಿ ಅವನ ಹರದಂಚು ನೆಹರು ಅನ್ನೋನು. ಅವ್ನಿಗೆ ಯಾರ್ರಿ ಗಾಂಧೀಜಿ ಸುಮ್ಮನೆ ಇರಬೇಕು ಅನ್ಬೇಕಾಗಿತ್ತು? ಅವ್ನಿಗೆ ಯಾಕ್ರಿ ನಾವು ಮಹಾತ್ಮ ಅನ್ಬೇಕು? ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ ಬೀದಿಲೆಲ್ಲ ತಿರುಗ್ತಿದ್ರು ಆ ತುರುಕು. ಅವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ದೇವಸ್ಥಾನದೊಳಗೆ ಇಲ್ಲೊಂದು ಮನೆ ಮಾಡ್ಕೊಂಡಿರಪ್ಪ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದಕ್ಕೆ ಇವತ್ತು ನಮ್ಮನೆಯಿಂದೇ ಓಡಿಸ್ಬಿಟ್ಟು. ಯಾಕೆ ಹೇಳೋ ಮಂದಿ ಭಾಳ ತುಳಿದ್ರೆ ಯಾವುದನ್ನು ತುಳಿತಾರೆ? ಬೀಜನ ತುಳಿತಾರೆ. ಬೀಜ ಏನು ಮಾಡ್ತೈತಿ? ತುಳಿದಷ್ಟು ಒಳಗೆ ಹೋಗಿ ಮತ್ತೆ ಜಗ್ಗಂತ ಮೇಲೆ ತುಳಿದು. 5,000 ವರ್ಷಗಳ ಹಿಂದೆ ಶ್ರೀ ಮಹಾಭಾರತದ ಒಂದು ಪುಟ್ಟ ಭಾಗದಲ್ಲಿ ಅಂಗ ವಂಗ ಕಲಿಂಗ ಕಾಶ್ಮೀರ ಕಾಂಬೋಜ ಸೌವೀರ ಸೌರಾಷ್ಟ್ರ ಮಹಾರಾಷ್ಟ್ರ ಬಂಗಾಲ ನೇಪಾಳ ಮಲಯಾಳ ಕೇರಳ ಸಿಂಹಳ ಚೋಳ ಪಾಂಚಾಲ ಕೋಸಲ ಜಾಲ್ವ ಸಾಲ್ವ ಮಗಧ ಮಾಗಧ ಮಾಲೋ ಮರಾಠ ಮತ್ಸ ಮದ್ರ ಮೈಂದ್ರ ಸಿಂಧು ಸೈಂಧವ ಆಂಧ್ರ ಗಾಂಧಾರ ಲಾಟ ವರಾಟ ಕರ್ನಾಟಕ ದ್ರಾವಿಡ ಪುಲಂದ ಪಾರಸೀಕ ಬಾಹ್ಲಿಕ ವಿದರ್ಭ ಕೇಕಿಯ ಕುರು ಕಿರಾತಕ ದಶಾರ್ಣ ಹೂಣ ಠೇಂಕಣ ಯವನ ಶೂರಸೇನ ಗೂರ್ಜರ ಛೇದಿ ಭೋಜ ಅವಂತಿ 56 ದೇಶಗಳು. ಇವೆಲ್ಲ ಎಲ್ಲಿದ್ದಾವೆ? ಭೀಮಸೇನ ಮದುವೆ ಮಾಡ್ಕೊಂಡು ಹುಡುಗಿ ಆಫ್ರಿಕಾದವಳು, ಧೃತರಾಷ್ಟ್ರ ಮದುವೆ ಮಾಡ್ಕೊಂಡವಳು ಗಾಂಧಾರ ದೇಶದವಳು. ಗಾಂಧಾರ ಅಂದರೆ ಇವತ್ತು ಪಾಕಿಸ್ತಾನ ಅಂತ ನೀವು ಹರಿದು ಹಂಚ್ಕೊಟ್ರಲ್ಲ. ನಿಮ್ಮ ಅಪ್ಪನ ಮನೆ ಗಂಟೇನ್ರಿ ಹರದಂಚಕ್ಕೆ ಯಾವನ್ರಿ ಅವನ ಹರದಂಚು ನೆಹರು ಅನ್ನೋನು. ಅವ್ನಿಗೆ ಯಾರ್ರಿ ಗಾಂಧೀಜಿ ಸುಮ್ಮನೆ ಇರಬೇಕು ಅನ್ಬೇಕಾಗಿತ್ತು? ಅವ್ನಿಗೆ ಯಾಕ್ರಿ ನಾವು ಮಹಾತ್ಮ ಅನ್ಬೇಕು? ಇಷ್ಟು ಉಪವಾಸ ನೇಮ ವ್ರತ ಆಚರಣೆ ಮಾಡಿ ನಿನ್ನ ತಾಯಿಯ ಸೆರಗನ್ನು ಹರಿದು ಇನ್ನೊಬ್ರಿಗೆ ಕೊಡ್ತೀಯ ಅಂದರೆ ನಾಚಿಕೆ ಆಗಲ್ವ ನಿಂಗೆ? ಕೊಡೋದೇ ನಿಜವೇ ಆದರೆ ಈ ಮಕ್ಕಳು ಅಂತ ತಿಳ್ಕೊಂಡು ಎಲ್ಲರನ್ನೂ ಇಲ್ಲಿಂದ ಹೊರಗೆ ದುಡಿತಿದ್ರೆ ಅಂಬೇಡ್ಕರ್ ಅವತ್ತೇ ಹೇಳಿದ್ರಲ್ರಿ. ಅವತ್ತೇ ಹೇಳಿದ್ರು ಅಂಬೇಡ್ಕರ್ನ ಯಾಕೆ ಬೈತಾ ಇದ್ರಿ? ಅಂಬೇಡ್ಕರ್ ಸಾಕ್ಷಾತ್ ಮಹಾನುಭಾವ ಅವನು, ಆ ಸಾಮಾನ್ಯ ಮನುಷ್ಯ ಅಲ್ಲ ಅಂಬೇಡ್ಕರ್. ಸರಿಯಾಗಿ ಹೋದ್ರಿ ಅಂಬೇಡ್ಕರ್ ಬಗ್ಗೆ ನೀವು. ಅಂತಹ ಕರ್ನಾಟಕವನ್ನು ಎಷ್ಟು ಚೆನ್ನಾಗಿ ಮಹಾಭಾಗವತದಲ್ಲಿ ಹೇಳಿದ್ದಾರೆ ಅಂದರೆ, ನಾರದರು ಬರ್ತಾ ಇರ್ತಾರೆ, ಬರಬೇಕಾದ್ರೆ 18 ವರ್ಷದ ಹುಡುಗಿ ಕೂತ್ಕೊಂಡಿರ್ತಾಳೆ. ನಿನ್ನ ವಯಸ್ಸೆಷ್ಟು? 18 ವರ್ಷ. ನಿನ್ನ ಹೆಸರೇನು? ಭಕ್ತಿದೇವಿ. ಇವರಿಬ್ರು ಯಾರು? ನಮ್ಮಿಬ್ಬರು ಮಕ್ಕಳು. ಇವನಿಗೆ ಎಷ್ಟು ವಯಸ್ಸು? 101. ಇವನಿಗೆ ಎಷ್ಟು? 90. ಅಲ್ಲಮ್ಮ, 18 ವರ್ಷದ ಹುಡುಗಿಗೆ 100 ವರ್ಷದ ಮಗ, 101 ವರ್ಷದ ಮಗ. ಏನಿದು ನಿಂದು? ಅಲ್ಲ ಸ್ವಾಮಿ, ನಾನು ದೊಡ್ಡವಳಿದ್ದೆ, ವಯಸ್ಸಾಗಿತ್ತು, ಆದರೆ ಇವರಿಬ್ಬರು ಸಣ್ಣ ಹುಡುಗರಿದ್ದರು, ಮುದುಕರಾದ. ಅದೇನು ಕಥೆ ಇರೋದು? ದೊಡ್ಡವರು ಮುದುಕರಾಗೋದು ಒಳ್ಳೆಯದು, ಸಣ್ಣ ಹುಡುಗರು ಹೆಂಗೆ ಮುದುಕರಾಗಿಬಿಡ್ತಾರೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಭಾಗವತವೇ ಕೊಡುತ್ತೆ. ನಾನು ಹುಟ್ಟಿದ್ದು ತಮಿಳುನಾಡಿನಲ್ಲಿ, ನಾನು ಬೆಳೆದದ್ದು, ಯುವತಿಯಾಗಿದ್ದು, ನನಗೆ ಕೊಬ್ಬು ಬಂದಿದ್ದು, ಹಮ್ಮು ಬಂದಿದ್ದು, ದಮ್ಮು ಬಂದಿದ್ದು, ಸೊಕ್ಕು ಬಂದಿದ್ದು ಕರ್ನಾಟಕದಲ್ಲಿ. ಇಟ್ ಮೀನ್ಸ್ ಕರ್ನಾಟಕ ಅನ್ನೋದು ವಚನ ಸಾಹಿತ್ಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಭಕ್ತಿ ಪರಂಪರೆ ಇರ್ಬೋದು. ಎಲ್ಲ ಸೂಫಿಯಾಗಳು ಆವಲಿಯಾಗಳು ಅಂತ ಎಲ್ಲ ತುಂಬಿಕೊಂಡಿದ್ದಾರೆ. ಗೋರಿ ದರ್ಗಾ ಹಿಂದೂಗಳು ಮುಸ್ಲಿಮ್ಗಳು ಒಂದು ಅಂತ ಪಡ್ಕೋತಿದ್ರಲ್ಲ, ಅವ್ರನ್ನೆಲ್ಲ ಪರ್ಫೆಕ್ಟ್ಗಳನ್ನೆಲ್ಲ ಕರ್ಕೊಂಬಂದು ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ ಬೀದಿಲೆಲ್ಲ ತಿರುಗ್ತಿದ್ರು ಆ ತುರುಕು. ಅವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ದೇವಸ್ಥಾನದೊಳಗೆ ಇಲ್ಲೊಂದು ಮನೆ ಮಾಡ್ಕೊಂಡಿರಪ್ಪ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದಕ್ಕೆ ಇವತ್ತು ನಮ್ಮನೆಯಿಂದೇ ಓಡಿಸ್ಬಿಟ್ಟು ನೀವು ಅಲ್ಲೆಲ್ಲ ಕೂತ್ಕೊಂಡು ನಮಾಜ್ ಮಾಡ್ತಿದ್ದೀರಲ್ಲ, ತಪ್ಪಲ್ವಾ ಇದು? ಎಲ್ಲ ನಮ್ಮ ಸನ್ಯಾಸಿಗಳು ನೀವು ಎಲ್ಲೆಲ್ಲೇ ನೋಡಿ, ಅದರಲ್ಲಂತೂ ಉತ್ತರ ಕರ್ನಾಟಕದಲ್ಲಿ ಎಂಥ ಸಂತರು. ಇದು ಸಂತ ಶಿಶುನಾಳ ಶರೀಫ್ರ ಅಂತ ತಗೊಳ್ರಿ, ಪುಣ್ಯಕ ಮಹಾತ್ಮ ದೊಡ್ಡವನು. ಆ ಬ್ರಾಹ್ಮಣ ಬಿಡಲಿಲ್ಲ, ಇಲ್ಲಿ ಅವನದೊಂದು ಗೋರಿ ಇಲ್ಲ ಆಗ್ಬಿಡ್ತೀವಿ ಸದ್ಯ ಇಲ್ಲಿ ನಿಮ್ಮ ಸಿದ್ಧಾರೂಢ ಜನ್ಮಠದಲ್ಲಿ. ಮತ್ತು ಅದೊಂದು ವಿವಾದ ಆಗ್ಬಿಡೋದು. ಸಿದ್ಧಾರೂಢ ಮಹಾಜ್ಞಾನಿ ನೋಡಿ, ದೊಡ್ಡವನು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ವಿದೇಶಿಯರಿಗೂ ಎಲ್ಲ ಮತೀಯರಿಗೂ ಹೊಟ್ಟೆ ದೊಡ್ಡದು ಮಾಡ್ಕೊಂಡು ಜಾಗ ಕೊಟ್ಟದ್ದಕ್ಕೆ ಇವತ್ತು ಆ ಜಾಗದಲ್ಲಿ ನಿಮ್ಮನ್ನೆಲ್ಲ ಬಿಡಿಸಿ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡ್ರಿ ಅಂತ ಕಳಿಸಿದ್ರು. ಹೋಗ್ರಿ ಯಾರು ಬೇಡ ಅಂದರು. ನಿಮ್ಮ ಬಸ್ಸು, ನಿಮ್ಮ ದುಡ್ಡು, ನಿಮ್ಮ ಲಾರಿ, ನಮಗೇನು ಸಂಬಂಧ ಸ್ವಾಮಿ? ಆದರೆ ಕರ್ನಾಟಕದ ಮಹತ್ವ ಕೇಳ್ತಾ ಇದ್ದೀರಿ. ಅವತ್ತು ಕರ್ನಾಟಕಕ್ಕೆ ಯೌವನ ಬಂತು ಅಂತ 5,000 ವರ್ಷದ ಕೆಳಗೆ ಹೇಳಿದ್ದಾರೆ. ಮುಂದೆ ಅವಳು ಹೇಳ್ತಾಳೆ, ಕ್ವಚಿನ್ ಮಹಾರಾಷ್ಟ್ರೇ. ಮುಂದೆ ಮಹಾರಾಷ್ಟ್ರದಲ್ಲಿ ನಾನು ಮುದುಕಿ ಆಗ್ತಾ ಬಂದೆ. ಮುಂದೆ ಗೂರ್ಜರ ಅಂದರೆ ಗುಜರಾತಲ್ಲಿ ನಾನು ಪೂರ್ತಿ ಮುದುಕಿ ಆಗಿಬಿಟ್ಟೆ ಅಂತ ಹೇಳ್ತಾಳೆ. ಅಂದರೆ ಒಂದು ಹುಡುಗಿ ಅಂತ ಅರ್ಥ ಮಾಡ್ಕೋಬಾರ್ದು. ಇಡೀ ದಕ್ಷಿಣ ಭಾರತದ ಏಕೈಕ ಮಹಾಮಂಡಲೇಶ್ವರ ನಾನು. ಎಲ್ಲಿ? ಹರಿದ್ವಾರದಲ್ಲಿ. ಅಲ್ಲಿನ ಸಾಧುಗಳು ಸಂತುಗಳು ಅವರೆಲ್ಲರೂ ಕೂಡ ದಕ್ಷಿಣ ಭಾರತದಲ್ಲಿ, ಆದರೂ ಕರ್ನಾಟಕದ ಸಿದ್ಧರು ಮಹನೀಯರು ಅಂತ ಅಲ್ಲಿಯವರೇ ಕೊಂಡಾಡ್ತಾ ಇದ್ದಾರೆ. ನೀವೆಲ್ಲ ಹೋಗಿ ಉದ್ದುದ್ದ ಜೇಟೆ ಒಳಗೆ ಏನು ಬಿಟ್ಕೊಂಡವ್ರು ಎಷ್ಟು ಅಂತ ಹುಡ್ಕೊಂಬರೋ ನೀವು. ನಿಮ್ಮ ಊರಲ್ಲಿರೋ ಸಂತ ಮಹಾತ್ಮರು, ಸಿದ್ಧಾರೂಢರು ಇರ್ಬೋದು, ಗುರುನಾಥೋಡರು ಇರ್ಬೋದು, ನಮ್ಮ ಮಡಿವಾಳಜ್ಜ ಇರ್ಬೋದು, ನಮ್ಮ ಬ್ರಹ್ಮಚೈತನ್ಯ ಮಹಾರಾಜರಿರ್ಬೋದು, ಎಂತೆಂಥ ಸಂತರು ಒಂದೊಂದು ಮನೆಗೆ ನೋಡಿ. ರತ್ನದ ನಿಧಿ ಒಳಗುಂಟಮ್ಮ ಮುಚ್ಚಿಕೊಂಡು 7 ಪದರಮ್ಮ. ಅದನ್ನು ಹುಡುಕೋದು ಬಿಟ್ಟು ಏನು ಹುಡುಕ್ತಾ ಇದ್ದೀರಾ? ಕರ್ನಾಟಕ ಅನ್ನೋದು ಎಲ್ಲ ಇಡೀ ವಿಶ್ವದಲ್ಲಿ ಬಿಟ್ಬಿಡೋಣ. ಭಾರತ ಜನನಿಯ ತನು ಜಾತೆ
ಜಯ ಹೇ ಕರ್ನಾಟಕ ಮಾತೆ. ಯಾಕೆಂದರೆ ತನು ಜಾತೆ ಅಂದರೆ ತನುದ ತನ್ನ ಶರೀರದಿಂದಲೇ ಹುಟ್ಟಿದು ಅಂದರೆ ನಿಜವಾದ ಅಪ್ಪಂಗೆ ನಿಜವಾದ ಅಮ್ಮಂಗೆ ಹುಟ್ಟಿದಂಥ ನಮ್ಮ ಕರ್ನಾಟಕ ತನುಜಾತಿಯಾಗಿ ಉಳಿದಿದೆ. ಬಿಟ್ಟರೆ ಆಂಟಿ ಇದು ಏನು ಸಿಸ್ಟರ್ ಆಗಿ ಉಳಿದಿಲ್ಲ ಸ್ವಾಮಿ. ಯಾರ್ಯಾರು ಹಿಂದೂ ಬಗ್ಗೆ ಮಾತಾಡ್ತಿದ್ದಾರೆ ಅವನ್ನೆಲ್ಲ ಪಟ್ಟಿ ಮಾಡ್ಕೊತಾರೆ. ಪಟ್ಟಿ ಮಾಡ್ಕೊಂಡು ಆ ಭೂಮಿಗೆ ಅದೆಂಥ ವಹ್ ಕಮಿಟಿ ಅಂತ ಏನೋ ಅಂದ್ರಲ್ಲ ಅಂಥವ್ರು ತಂದು ಜೋಡಿಸು ಅಂತ ಏನು ಹೇಳ್ಬೋದು ನನಗಂತೂ ಅರ್ಥ ಆಗಲ್ಲ. ಇವರನ್ನಂತೂ ನಿಜವಾದ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ. ಅಂಥ ಮೂರ್ಖ ಸರ್ಕಾರ ಕರ್ನಾಟಕದಲ್ಲಿ ಇವಾಗ ವಿರಾಜಮಾನವಾಗಿದೆ. ಒಬ್ಬ ಮೊನ್ನೆ ಎರಡು ಗಾಲಿ ಮೇಲೆ ಸೈಕಲಲ್ಲಿ ಓಡಾಡ್ತಿದ್ದ, ಇನ್ನೂ ಓಡಾಡ್ತಾವನೋ ಏನೋ ಗೊತ್ತಿಲ್ಲ, ಹಾಗೆ ಮುಂದೆ ಓಡಾಡ್ತಿದ್ರೆ ಭಾಳ ಚಲೋ ಅನಿಸ್ತು. ಆದರೆ ಉತ್ತರ ಭಾರತದಲ್ಲಿ ನೀವು ಹೋಗಿ ನೋಡಿ, ಮಾಮೂಲಿ ಮನುಷ್ಯ ಬೇಡ್ರಿ, ಕಾವಿ ಬಟ್ಟೆ ಹಾಕ್ಕೊಂಡವರು ಕತ್ತಿ ಗುರಾಣಿ ಗದೆ ಹಿಡ್ಕೊಂಡು ಆ ದನಗಳನ್ನು ಸಂರಕ್ಷಣೆ ಮಾಡ್ತಾರೆ. ಅವರ ಶೌರ್ಯ ಅವರ ಧೈರ್ಯ ಒಬ್ಬ ರಾಜನಿಗೂ ಕೂಡ ಇಲ್ಲ. ಅಂಥ ಯೋಗಿ ಸರ್ಕಾರ ನಿಜವಾಗೂ ಎಲ್ಲ ಯೋಗಿಗಳನ್ನು ಭೋಗಿತನದಿಂದ ತಪ್ಪಿಸಿ ವಿಜಯಿಯನ್ನಾಗಿ ಮಾಡತಕ್ಕಂಥ ಯೋಗಿನಾಥನಿಗೆ ಜಯವಾಗಲಿ, ವಿಜಯವಾಗಲಿ. ಅದರ ವಿರುದ್ಧವಾಗಿ ನಡ್ಕೊಂಡವರೆಲ್ಲ ಪತನವಾಗಲಿ ಅಂತ ಹೇಳ್ತೀನಿ. ನಿಂತುಗಳಲ್ಲಿ ಹುಸ್ಸುಳೆ ಮಗನೇ ಅಂದೆ. ಯಾಕಂದ್ರೆ ದೊಡ್ಡ ರೋಗ ಇವನೇನು ಎದುರು ಮಂದಿ ನೋಡಿ ಹೆದರು, ನಾನು ಎದುರಾಗಿಲ್ಲ, ರವು ನಾನು ಮುದುಕಿ ನಿಂತು ಗೆಲ್ಸಿದ್ದೀನಿ ಇಲ್ಲ, ಮುಂದೆ ಮತ್ತೆ MLA ಆಗ್ತೀನಿ. ಹೌದು, ಯಾಕೆ ಹೇಳೋ, ಮಂದಿ ಭಾಳ ತುಳಿದ್ರೆ ಯಾವುದನ್ನು ತುಳಿತಾರೆ, ಬೀಜನ ತುಳಿತಾರೆ. ಬೀಜ ಏನು ಮಾಡ್ತೈತಿ, ತುಳಿದಷ್ಟು ಒಳಗೆ ಹೋಗಿ ಮತ್ತು ಜಗ್ಗಂತ ಮೇಲೆ ತುಳಿದು ಮತ್ತು ಮಗ ಕ್ಲಾಸ್ ನಾನು ನನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ನನಗೆ ಅನೇಕ ಜನ ಗುರುಗಳಿದ್ದಾರೆ. ಇವನ್ ಚೇತನ್ ಕೂಡ ಗುರುವೇ ನಮಗೆ. ಯಾಕೆಂದರೆ ಯಾರ್ಯಾರು ನಮ್ಗೆ ಬುದ್ಧಿ ಹೇಳ್ತಾರಲ್ಲ ಅವರೆಲ್ಲ ಗುರುಗಳೇ. ಗುರುಗಳು ಅಂದರೆ ರುದ್ರಾಕ್ಷಿ ಹಾಕಬೇಕು, ಕಾವಿಗೆ ಬಟ್ಟೆ ಹಾಕಬೇಕು ಅಂತೆಲ್ಲ ಜ್ಞಾನ ಮಾರ್ಗ ಹಿಂಗೆ ನಡೆಯಪ್ಪ ಅಂತ ತೋರಿಸೋರೆಲ್ಲ ಗುರುಗಳೇ. ಅದೆಲ್ಲರಿಗಿಂತ ನಾನು ನಮ್ಮ ತಾತನವರನ್ನು ಇವತ್ತು ಗುರುಪ್ರಾಯರನ್ನಾಗಿ ನೋಡಿ ನನಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ನಮ್ಮ ಸಿದ್ಧಾರೂಢಜ್ಜವರು, ಗುರುನಾಥ ರೂಢಜ್ಜವರು ಮತ್ತು ನಮ್ಮ ಯಲ್ಲಮ್ಮ, ನಮ್ಮ ಮಡಿವಾಳಪ್ಪನವರು, ಅವರನ್ನು ನಾನು ನಿತ್ಯ ಸ್ಮರಿಸ್ತೀನಿ. ಇದೇ ನಮ್ಮ ಗುಟ್ಟು. ಇದನ್ನು ಕರೆಕ್ಟ್ ಮಾಡಿಬಿಟ್ಟೆ.